ಆ ಲಕ್ಷ್ಮಿ ತಾನಾಗಿ ಮನೆ ಬಿಟ್ಟು ಹೊರಟೋದ್ಲು. ಮೀರಾ, ನಿಜ ಹೇಳ್ತಿದ್ಯಾ? ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ಆದ್ರೂ ನೀನ್ ನಂಬಲೇಬೇಕಣ್ಣ, ಯಾಕಂದ್ರೆ ಅದೇ ಸತ್ಯ. ನಮ್ಮನೇನ ಛಿದ್ರ ಮಾಡಿ, ನಮ್ಮ ನೆಮ್ಮದಿನ ಹಾಳು ಮಾಡಿರೋ ಆ ರಾಘವ್ ಮನೆನ ಛಿದ್ರ ಮಾಡಿ ಅವ್ರ ನೆಮ್ಮದಿನ ಹಾಳು ಮಾಡ್ತೀನಿ. ನಮ್ಮಪ್ಪ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ತೀನಿ. ದಿನ ಆದಷ್ಟು ಬೇಗ ಬರ್ಲಿ ಅಂತ ದೇವರಲ್ಲಿ ಕೇಳ್ಕೊತೀನಮ್ಮ. ಕೇಳ್ಕೊಂಡ ನೀನ್ ಎದೆಯಲ್ಲಿ ಉರಿತಾ ಇರೋ ಬೆಂಕಿನ ಆದಷ್ಟು ಬೇಗ ಆರಿಸ್ತೀನಿ. ಹಾಗೆ ಊರಲ್ಲಿ ಹಬ್ಬ ಮಾಡೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಇದೇನ್ ಮಾಡ್ತಿದ್ಯಾ? ಅಣ್ಣ ಫೋನ್ ಮಾಡಿದ್ದ, ಲಕ್ಷ್ಮಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೆ. ಲಕ್ಷ್ಮಿ ಹೀಗೆ ಮಾಡ್ತಾಳೆ ಅಂತ ನನ್ನ ಕನಸು ಮನಸ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಅವಳು ರಾತ್ರಿ ಅಷ್ಟು ಸಂತೋಷ ಊಟ ಬಡಿಸೋದಿನ, ನನ್ನ ಜೊತೆ ಮಾತಾಡಿದ್ದನ್ನ ನಾನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಡ್ಲಿಲ್ಲ. ಮೀರಾ, ಮುಂದೆ ನಾನು ಬರ್ತಿರಲ್ಲ ಮೀರಾ. ರಾಘವ್, ನಿನ್ ನೋವೇನು ಅನ್ನೋದು ನನ್ಗೆ ಅರ್ಥ ಆಗುತ್ತೆ. ಮೊದಲು ನೀನು ಮಕ್ಳು ತರ ಅಳೋದನ್ನ ನಿಲ್ಸು. ಮೀರಾ, ನನ್ನ ಲಕ್ಷ್ಮಿ ನಂಗೆ ಸಿಗ್ತಾಳಲ್ವಾ? ಸಿಗ್ತಾಳೆ, ಖಂಡಿತವಾಗ್ಲೂ ಸಿಗ್ತಾಳೆ. ಥ್ಯಾಂಕ್ಸ್ ಮೀರಾ.